IPL ಮ್ಯಾಚಸ್ ಏನಿದೆ ಅದಕ್ಕೆ 3 ಟಿಕೆಟ್ ಕೊಡಕ್ಕೆ ಅವರು ಒಪ್ಪಿಕೊಂಡಿದ್ದಾರೆ. ಶಾಸಕರಿಗೆ ತಮ್ಮ ತಮ್ಮ ಕ್ಷೇತ್ರಗಳ ಬಗ್ಗೆ ಅದೆಷ್ಟರ ಮಟ್ಟಿಗೆ ಕಾಳಜಿ ಇದೆಯೋ ಇಲ್ವೋ ಗೊತ್ತಿಲ್ಲ. ಆದ್ರೆ IPL ಟಿಕೆಟ್ ಮೇಲಿನ ಆಸೆಯಂತೂ ವಿಪರೀತ ಇದೆ. ಶಾಸಕರು ಜನಸಾಮಾನ್ಯರಂತೆ ನಿಂತು ಟಿಕೆಟ್ ಕೊಳ್ಳೋದಕ್ಕಾಗಲ್ಲ. ನಮಗೆ 5 ಟಿಕೆಟ್ ಕೊಡಿ ಅಂತ ವಿಧಾನಸಭೆಯಲ್ಲೇ ಬೇಡಿಕೆ ಇಟ್ಟಿದ್ದರು. ಇವತ್ತು DCM DK ಶಿವಕುಮಾರ್ KSCA, DNA, RCB ಪದಾಧಿಕಾರಿಗಳ ಜೊತೆಗೆ ಮೀಟಿಂಗ್ ಮಾಡಿದ್ದಾರೆ. ಸಭೆಗೆ ಬಂದಿದ್ದ RCB ಮ್ಯಾನೇಜ್ಮೆಂಟ್ DKಗೆ ಜರ್ಸಿಯನ್ನ ಕೊಟ್ಟು ಗೌರವಿಸಿದೆ. ಸಾಧಕ ಬಾಧಕಗಳ ಮಾತುಕತೆ ಬಳಿಕ ಒಬ್ಬೊಬ್ಬ ಶಾಸಕರಿಗೆ IPL ಪಂದ್ಯಕ್ಕಾಗಿ 3 ಟಿಕೆಟ್ ಕೊಡೋದಕ್ಕೆ ನಿರ್ಧರಿಸಲಾಗಿದೆ. ಒಂದ್ ವೇಳೆ ಶಾಸಕರು ತಮಗೆ 3ಕ್ಕಿಂತ ಹೆಚ್ಚು ಟಿಕೆಟ್ ಬೇಕು ಅಂದ್ರೆ ಖರೀದಿ ಮಾಡಬೇಕಿದೆ. ನಮ್ಮ IPL ಮ್ಯಾಚಸ್ ಏನಿದೆ ಅದಕ್ಕೆ 3 ಟಿಕೆಟ್ ಕೊಡಕ್ಕೆ ಅವರು ಒಪ್ಪಿಕೊಂಡಿದ್ದಾರೆ. 4 ಬೇಡ 3 ಕೊಡಿ ಸಾಕು ಅಂತ ಹೇಳಿದ್ದೀನಿ ನಾನು. ಯಾಕಂದ್ರೆ ಅವರೆಲ್ಲ ಯಾವ್ದು ಅಗ್ರಿಮೆಂಟ್ಸ್ ಎಲ್ಲ ಮಾಡ್ಕೊಂಡಿರ್ತಾರೆ. ಅದಕ್ಕೆ ಎರಡು ಇಂಟರ್ನ್ಯಾಷನಲ್ ಮ್ಯಾಚಸ್ 2 ಮಾತ್ರ ಕೊಡೋದು, ಇನ್ನು 2 ಮಾಮೂಲಿ ಅವರು ಎಲ್ಲರೂ ಪರ್ಚೇಸ್ ಮಾಡಿಕೊಡಿ ಅಂತ ಹೇಳಿದ್ದೇವೆ. ಇನ್ನು ಶಾಸಕರು ಟಿಕೆಟ್ಗಾಗಿ ಬೇಡಿಕೆ ಇಟ್ಟಿರೋ ವಿಚಾರವಾಗಿ ಮಾಜಿ ಸಂಸದ DK ಸುರೇಶ್ ವಿರೋಧ ವ್ಯಕ್ತಪಡಿಸಿದ್ದಾರೆ. ಆಸಕ್ತಿ ಇರೋರು ಕಾಸು ಕೊಟ್ಟು ಹೋಗ್ಲಿ ಅಂತ ಸಲಹೆ ಕೊಟ್ಟಿದ್ದಾರೆ. ಜೊತೆಗೆ ಜನಪ್ರತಿನಿಧಿಗಳಿಗೆ ಇರಬೇಕಾಗಿರುವ ಬದ್ಧತೆಯನ್ನ ಒತ್ತಿ ಹೇಳಿದ್ದಾರೆ. ಟಿಕೆಟ್ ಕೇಳಿರೋದು ತಪ್ಪು. ಈಗ ಯಾರು ಮಾತಾಡ್ತಾ ಇದ್ದಾರೆ ಅವ್ರು ಮಾತಾಡ್ತಾ ಇರೋದು ಇನ್ನ ಮಹಾಪರಾಧ. ಆಸಕ್ತಿ ಇರ್ತಕ್ಕಂಥವ್ರು ಕಾಸು ಕೊಟ್ಟು ನೋಡ್ತಕ್ಕಂಥದ್ದು ಒಳ್ಳೆಯ ಬೆಳವಣಿಗೆ. ಇವತ್ತು ಟಿಕೆಟಿಗಾಗಿ ಇವತ್ತು ಪರದಾಟ. ನಾನು ಟಿಕೆಟ್ ತಗೊಳ್ಳಿ, ಅರೆ ದುಡ್ಡು ಕೊಡಿ ಅಂತ ಹೇಳೋದು. ಫ್ರೀ ಟಿಕೆಟ್ ಬೇಕಿಲ್ಲ, ದುಡ್ಡು ಕೊಡೋಣ ಅಷ್ಟೇ. ದುಡ್ಡು ಕೊಟ್ಟು ಟಿಕೆಟ್ ತಗೊಳ್ಳೋಣ. ಜನಪ್ರತಿನಿಧಿಗಳು ಮಾತನಾಡೋದಕ್ಕೆ, ಚರ್ಚಿಸೋದಕ್ಕೆ ಸಾಕಷ್ಟು ವಿಚಾರ ಇದೆ. ಆದ್ರೆ ನಮ್ಮ ನಾಯಕರು ಮನರಂಜನೆಯತ್ತ ಮುಖ ಮಾಡಿದ್ದಾರೆ. ನಮಗೂ IPL ಟಿಕೆಟ್ ಕೊಡಿ ಅಂತ ಪರಿಪರಿಯಾಗಿ ಬೇಡ್ಕೊಳ್ಳೋ ಸ್ಥಿತಿ ನಿರ್ಮಾಣ ಆಗಿರೋದು ದುರಂತವೇ ಸರಿ. ಕಿರಣ್ ಹನಿಯಡ್ಕ ಜೊತೆ ಈರಣ್ಣ ಬಸವ, TV9 ಬೆಂಗಳೂರು.